ಇಂಡಿಯಾದಿಂದ ಬೈ ರೋಡ್ ಹೋಗೋ ಅಂತ ಇಂಟರ್ನ್ಯಾಷನಲ್ ಟ್ರಿಪ್ ಅಂದರೆ ನೇಪಾಲ್ಗೆ ಹೋಗೋಕ್ಕೆ ಇಂಡಿಯನ್ಸ್ಗೆ ವೀಸಾ ಫ್ರೀ ಎಂಟ್ರಿ. ನಿಮಗೆ ಗೊತ್ತಿರೋ ಹಾಗೆ ಬೈ ರೋಡ್ ನೇಪಾಲ್ಗೆ ಎಂಟ್ರಿ ಆಗ್ಬೋದು ಆ್ಯಂಡ್ ನಿಮ್ಮ ಬೈಕ್ ಆರ್ ಕಾರ್ ಕೂಡ ತೊಗೊಂಡು ಹೋಗ್ಬೋದು. ಈ ವಿಡಿಯೋಲಿ ನಿಮಗೆ ಬಡ್ಜೆಟಲ್ಲಿ ಬ್ಯಾಂಗ್ಳೂರ್ ಟು ನೇಪಾಲ್ ಬೈ ಬಾರ್ಡರ್ ಹೆಂಗೆ ಹೋಗ್ಬೋದು ಅಂತ ತಿಳಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್, ನಾನು ನಿಮ್ಮ ಮಿಸ್ಟರ್ ಮ್ಯಾಪ್. ನೀವು ಇಂಡಿಯಾದಲ್ಲಿ ಯಾವುದೇ ಪ್ಲೇಸಿಂದ ನೇಪಾಲ್ಗೆ ಹೋಗ್ತೀರಾ ಅಂದರೆ ನೀವು ರಕ್ಸೋಲ್ ಆರ್ ಸನೋಲಿ ಬಾರ್ಡರಿಂದ ಹೋಗಬೇಕು. ಈ ಎರಡು ಬಾರ್ಡರ್ ನೇಪಾಲ್ಗೆ ಹೋಗೋಕ್ಕೆ ಮೇಜರ್ ಬಾರ್ಡರ್ಸ್ ಆಗಿರುತ್ತೆ. ಇವತ್ತು ಈ ವಿಡಿಯೋಲಿ 2 ಡಿಫ್ರೆಂಟ್ ಟ್ರಾವೆಲ್ ರೂಟ್ ಪ್ಲ್ಯಾನ್ಸ್ನ ಹೇಳ್ತೀನಿ. ಈ ವಿಡಿಯೋನ ಎಂಡ್ ತನಕ ನೋಡಿ. ನನ್ನ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ನನ್ನ ವಿಡಿಯೋಗೆ ನೇಪಾಲ್ ಅಂತ ಕಮೆಂಟ್ ಮಾಡಿ. ನೇಪಾಳಲ್ಲಿ 2 ಮೇಜರ್ ಸಿಟೀಸ್ ಟೂರಿಸ್ಟ್ ಲೊಕೇಶನ್ಸ್, ಕಾಠ್ಮಂಡು ಮತ್ತು ಪೊಖಾರಾ. ನೀವು ಕಾಠ್ಮಂಡು ಹೋಗಬೇಕಂದ್ರೆ ಬಿಹಾರಲ್ಲಿರೋ ರಕ್ಸೋಲ್ ಬಾರ್ಡರ್ಗೆ ಹೋಗಬೇಕು ಆ್ಯಂಡ್ ಪೊಖಾರಾ ಹೋಗ್ತೀರಾ ಅಂದರೆ ಉತ್ತರ ಪ್ರದೇಶದಲ್ಲಿರೋ ಸನೋಲಿ ಬಾರ್ಡರಿಂದ ಹೋಗಬೇಕು. ರಕ್ಸೋಲ್ ಬಾರ್ಡರ್ಗೆ ಹೋಗೋಕ್ಕೆ ನೀವು ಬ್ಯಾಂಗ್ಳೂರಿಂದ ನಿಯರೆಸ್ಟ್ ಏರ್ಪೋರ್ಟ್ ಪಾಟ್ನಾಗೆ ಹೋಗಬೇಕಾಗುತ್ತೆ. ರಕ್ಸೋಲ್ ಬಾರ್ಡರಿಂದ ಕಾಠ್ಮಂಡು ಜಸ್ಟ್ 150 ಕಿಲೋಮೀಟರ್ಸ್. ನೀವು ಪೊಖಾರಾಗೆ ಹೋಗಬೇಕು ಅಂದರೆ ಸನೋಲಿ ಬಾರ್ಡರ್ಗೆ ಹೋಗಬೇಕು ಆ್ಯಂಡ್ ಅಲ್ಲಿಗೆ ಹೋಗೋಕ್ಕೆ ನಿಯರೆಸ್ಟ್ ಏರ್ಪೋರ್ಟ್ ಗೋರಖ್ಪುರ್ ಏರ್ಪೋರ್ಟ್. ಸನೋಲಿ ಬಾರ್ಡರಿಂದ ಪೊಖಾರಾ 200 ಕಿಲೋಮೀಟರ್ಸ್. ಇವಾಗ ನಾನು ನಿಮಗೆ ಬ್ಯಾಂಗ್ಳೂರ್ ಟು ಪೊಖಾರಾಗೆ ಹೇಗೆ ಹೋಗ್ಬೋದು, ನೇಪಾಲ್ಗೆ ಹೋಗೋಕ್ಕೆ ಸಿಮ್ ಕಾರ್ಡ್, ಕ್ಯಾಶ್ ಮತ್ತು ಬಾರ್ಡರ್ ಕ್ರಾಸ್ ಹೇಗೆ ಮಾಡೋದು ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಈ ಥರನೇ ಟ್ರಾವೆಲ್ ಇನ್ಫಾರ್ಮೇಷನ್ ವಿಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟ್ರಾವೆಲ್ ರೂಟ್ ಪ್ಲ್ಯಾನ್ ಬಗ್ಗೆ ಮಾತಾಡೋಣ. ಬ್ಯಾಂಗ್ಳೂರಿಂದ ನೀವು ಫಸ್ಟ್ ಗೋರಖ್ಪುರ್ಗೆ ಫ್ಲೈಟ್ನ ತೊಗೋಬೇಕು. ಡೈಲಿ 1 ಫ್ಲೈಟ್ ಇದೆ ಆ್ಯಂಡ್ ಫ್ಲೈಟ್ ಕಾಸ್ಟ್ ಅರೌಂಡ್ 5,000 to 6,000 ಇರುತ್ತೆ. ಬ್ಯಾಂಗ್ಳೂರಿಂದ ಗೋರಖ್ಪುರ್ಗೆ ಫ್ಲೈಟ್ ಯೂಶ್ವಲಿ ಆಫ್ಟರ್ನೂನಲ್ಲೇ ಇರೋದು. ಸೊ ನೀವು ಗೋರಖ್ಪುರ್ಗೆ ಅರೌಂಡ್ ಆಫ್ಟರ್ನೂನ್ 3 o'clockಗೆ ರೀಚ್ ಆಗ್ತೀರಾ. ಗೋರಖ್ಪುರ್ ಏರ್ಪೋರ್ಟ್ ಲ್ಯಾಂಡ್ ಆದಮೇಲೆ ನಿಮಗೆ ಏರ್ಪೋರ್ಟಿಂದ ಡೈರೆಕ್ಟಾಗಿ ನೇಪಾಲ್ ಬಾರ್ಡರ್ ಸನೋಲಿಗೆ ಟ್ಯಾಕ್ಸಿ ಆರ್ ಬಸ್ಸಸ್ನ ತೊಗೋಬಾರ್ದು, ಯಾಕಂದರೆ ತುಂಬಾ ಕಾಸ್ಟ್ಲಿ ಹೇಳ್ತಾರೆ. ಸೊ ನೀವು ಏರ್ಪೋರ್ಟಿಂದ ಶೇರಿಂಗ್ ಟ್ಯಾಕ್ಸಿ ತೊಗೊಂಡು ಗೋರಖ್ಪುರ್ ರೈಲ್ವೆ ಸ್ಟೇಷನ್ ಹತ್ರ ಬರಬೇಕು. ಗೋರಖ್ಪುರ್ ರೈಲ್ವೆ ಸ್ಟೇಷನ್ ಎಕ್ಸಿಟಲ್ಲೇ ನಿಮಗೆ ಸನೋಲಿ ಬಾರ್ಡರ್ಗೆ ಹೋಗೋಕ್ಕೆ ಬಸ್ ಆರ್ ಟ್ಯಾಕ್ಸಿಗಳು ಸಿಗುತ್ತೆ. ಗೋರಖ್ಪುರ್ ಟು ಸನೋಲಿ ಬಾರ್ಡರ್ 100 ಕಿಲೋಮೀಟರ್ಸ್ ಇರೋದ್ರಿಂದ ನೀವು ಲೋಕಲ್ ಬಸ್ ತೊಗೊಂಡ್ರೆ 3 to 4 hours ರೀಚ್ ಆಗ್ತೀರಾ ಆ್ಯಂಡ್ ಬಸ್ ಫೇರ್ ಜಸ್ಟ್ 150 rupees ಆಗಿರುತ್ತೆ. ಆ್ಯಂಡ್ ಟ್ಯಾಕ್ಸಿ ತೊಗೊಂಡ್ರೆ 2 to 2.5 hours ಜರ್ನಿ ಆಗುತ್ತೆ. ಶೇರಿಂಗ್ ಟ್ಯಾಕ್ಸಿ ಕಾಸ್ಟ್ ನಿಮಗೆ 300 to 400 rupees ಚಾರ್ಜ್ ಮಾಡ್ತಾರೆ. ಬಟ್ ನೀವೇನಾದರೂ ಪ್ರೈವೇಟ್ ಟ್ಯಾಕ್ಸಿನ ತೊಗೊಂಡ್ರೆ ನಿಮಗೆ 2,000 to 2,500 ಚಾರ್ಜ್ ಮಾಡ್ತಾರೆ. ನೀವು ಸನೋಲಿ ಬಾರ್ಡರ್ಗೆ ರೀಚ್ ಆಗೋಷ್ಟರಲ್ಲಿ ಈವ್ನಿಂಗ್ 5 to 6 o'clock ಆಗುತ್ತೆ. ಬಟ್ ನೇಪಾಲ್ ಬಾರ್ಡರಿಂದ ಈವ್ನಿಂಗ್ 5 o'clock ಮೇಲೆ ನಿಮಗೆ ಪೊಖಾರಾ ಹೋಗೋಕ್ಕೆ ಯಾವುದೂ ಬಸ್ಸಸ್ ಆರ್ ಟ್ಯಾಕ್ಸಿಸ್ ಸಿಗಲ್ಲ. ಅದರಿಂದ ನೀವು ಅವತ್ತು ನೈಟ್ ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಟ್ಯಾಕ್ಸಿ ಆರ್ ಬಸ್ ಆರ್ ಫ್ಲೈಟ್ ತೊಗೊಂಡು ಪೊಖಾರಾಗೆ ಹೋಗಬೇಕಾಗುತ್ತೆ. ಸನೋಲಿ ಬಾರ್ಡರಲ್ಲೇ ನಿಮಗೆ ಕ್ಯಾಶ್ ಎಕ್ಸ್ಚೇಂಜ್, ಸಿಮ್ ಕಾರ್ಡ್ ಬಾರ್ಡರಲ್ಲೇ ತೊಗೋಬೋದು. ಸಿಮ್ ಕಾರ್ಡ್ ತೊಗೊಳುವಾಗ ಸ್ವಲ್ಪ ಹುಷಾರಾಗಿ ಇರಬೇಕು. ಸಿಮ್ ಕಾರ್ಡ್ ಕಾಸ್ಟ್ 400 ಅಂತಾರೆ. ಪೇಮೆಂಟ್ ಮಾಡೋ ಟೈಮಲ್ಲಿ ನಾವು ನೇಪಾಲಿ ರುಪೀಸ್ ಅಲ್ಲ ಇಂಡಿಯನ್ ರುಪೀಸ್ ಹೇಳಿದ್ದು ಅಂತಾರೆ. ಸೊ ಸಿಮ್ ತೊಗೊಳೋಕ್ಕಿಂತ ಮುಂಚೆನೇ ನೀವು ಕರೆಕ್ಟಾಗಿ ಕಾಸ್ಟ್ನ ಕೇಳ್ಕೋಬೇಕು. ಬಾರ್ಡರಲ್ಲಿ ಎಂಟ್ರಿ ಆಗುವಾಗ ನೀವು ಜಸ್ಟ್ ನಿಮ್ಮದು ಯಾವುದೇ ಇಂಡಿಯನ್ ಐಡೆಂಟಿಟಿ ಕಾರ್ಡ್ ಲೈಕ್ ಆಧಾರ್, ಪ್ಯಾನ್ ತೋರಿಸಿದ್ರೆ ಸಾಕು, ಬಾರ್ಡರಲ್ಲಿ ಎಂಟ್ರಿ ಕೊಡ್ತಾರೆ. ಸೊ ಸಿಮ್ ಕಾರ್ಡ್ ತೊಗೊಳೋವಾಗೂ ನೀವು ಜಸ್ಟ್ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು, ನಿಮಗೆ ಸಿಮ್ ಕಾರ್ಡ್ ಕೊಡ್ತಾರೆ. ಸನೋಲಿ ಬಾರ್ಡರಿಂದ ನೆಕ್ಸ್ಟ್ ಡೇ ನೀವು ಬಸ್ ಆರ್ ಶೇರಿಂಗ್ ಮಿನಿ ವ್ಯಾನಲ್ಲಿ ಪೊಖಾರಾ ಹೋಗೋಕ್ಕೆ 8 hours ಜರ್ನಿ ಆಗುತ್ತೆ ಆ್ಯಂಡ್ ಬಸ್ ಆರ್ ಟ್ಯಾಕ್ಸಿ ಕಾಸ್ಟ್ ಅರೌಂಡ್ 800 to 1,000 ನೇಪಾಲಿ ರುಪೀಸ್ ಆಗುತ್ತೆ. ಫ್ಲೈಟಲ್ಲಿ ಹೋದರೆ ಜಸ್ಟ್ 30 minutes ಜರ್ನಿ ಆಗಿರುತ್ತೆ. ಫ್ಲೈಟ್ ಕಾಸ್ಟ್ ನಿಮಗೆ 3,500 to 4,000 ನೇಪಾಲಿ ರುಪೀಸಲ್ಲಿ ಸಿಗುತ್ತೆ. ಸೊ ಇಂಡಿಯನ್ ರುಪೀಸಲ್ಲಿ ನೋಡಿದ್ರೆ 2,000 to 2,500 rupees ಅಷ್ಟೇ. ಸೊ ಈ ಟ್ರಾವೆಲ್ ಪ್ಲ್ಯಾನ್ ನೋಡಿದರೆ ಬ್ಯಾಂಗ್ಳೂರಿಂದ ನೀವು ನೇಪಾಳಲ್ಲಿರೋ ಪೊಖಾರಾಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 2 days ಟೈಮ್ ಆಗುತ್ತೆ. ಫಸ್ಟ್ ನೀವು ಬ್ಯಾಂಗ್ಳೂರಿಂದ ಗೋರಖ್ಪುರ್ಗೆ ರೀಚ್ ಆಗ್ತೀರಾ, ಅಲ್ಲಿಂದ ಬಾರ್ಡರ್ಗೆ ರೀಚ್ ಆಗೋಷ್ಟರಲ್ಲಿ 1 day ಆಗಿರುತ್ತೆ. ಬಾರ್ಡರಲ್ಲೇ ಸ್ಟೇ ಮಾಡಿ ಮತ್ತೆ ಅಲ್ಲಿಂದ ಪೊಖಾರಾಗೆ ಬೈ ರೋಡ್ ಹೋದರೆ 1 full day ಬೇಕಾಗುತ್ತೆ. ಸೊ ಟೋಟಲ್ 2 days ಆಯಿತು. ನೀವು ಇನ್ನೂ ಸ್ವಲ್ಪ ಟೈಮ್ ಸೇವ್ ಮಾಡಿ, ಸ್ವಲ್ಪ ಜಾಸ್ತಿ ಬಡ್ಜೆಟ್ ಆದರೂ ಪರವಾಗಿಲ್ಲ, ಜಲ್ದಿ ಹೋಗಿ ರೀಚ್ ಆಗಬೇಕು ಅಂದರೆ ನಾನು ಅದಕ್ಕೆ ಇನ್ನೊಂದು ಟ್ರಾವೆಲ್ ಪ್ಲ್ಯಾನ್ ಹೇಳ್ತೀನಿ. ಇದು ಸೆಕೆಂಡ್ ಟ್ರಾವೆಲ್ ರೂಟ್ ಪ್ಲ್ಯಾನ್. ನೀವು ಬ್ಯಾಂಗ್ಳೂರಿಂದ ವಾರಣಾಸಿಗೆ ಈವ್ನಿಂಗ್ ಫ್ಲೈಟ್ ಬುಕ್ ಮಾಡ್ಕೋಬೇಕು. ಸೊ ನೀವು ವಾರಣಾಸಿಗೆ ನೈಟ್ ಅರೌಂಡ್ 9:30ಗೆ ರೀಚ್ ಆಗ್ತೀರಾ. ಅಲ್ಲಿಂದ ನೈಟ್ ಗೋರಖ್ಪುರ್ಗೆ ಸ್ಲೀಪರ್ ಟ್ರೈನ್ ಬುಕ್ ಮಾಡ್ಕೋಬೇಕು. ಅದು ಮಾರ್ನಿಂಗ್ 6 o'clockಗೆ ಗೋರಖ್ಪುರ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗುತ್ತೆ. ಅಲ್ಲಿಂದ ನೀವು ಸನೋಲಿ ಬಾರ್ಡರ್ಗೆ ಟ್ಯಾಕ್ಸಿ ಆರ್ ಬಸ್ ತೊಗೊಂಡ್ರೆ ವಿತಿನ್ ಮಾರ್ನಿಂಗ್ 9 o'clock ನೀವು ಸನೋಲಿ ಬಾರ್ಡರ್ಗೆ ರೀಚ್ ಆಗ್ತೀರಾ. ಬಾರ್ಡರಲ್ಲಿ ನೀವು ಕ್ಯಾಶ್,
ಸಿಮ್ ಕಾರ್ಡ್ ಎಲ್ಲ ತೊಗೊಂಡು ಅಲ್ಲಿಂದ ಲುಂಬಿನಿ ಗಾರ್ಡನ್ ಅನ್ನೋ ಫೇಮಸ್ ಟೂರಿಸ್ಟ್ ಪ್ಲೇಸ್ ನೋಡಿಕೊಂಡು ಅಲ್ಲಿಂದ ಲೋಕಲ್ ಆಟೋ ತೊಗೊಂಡು 20 ಮಿನಿಟ್ಸ್ ಡಿಸ್ಟೆನ್ಸಲ್ಲಿರೋ ಗೌತಮ್ ಬುದ್ಧ ಏರ್ಪೋರ್ಟಿಂದ ನೀವು ಫೋಕ್ರಾಗೆ ಫ್ಲೈಟ್ನ ತೊಗೋಬೋದು. ಎವ್ರಿ ಡೇ ಆಫ್ಟರ್ನೂನ್ 12 o'clockಗೆ ಫ್ಲೈಟ್ ಇರುತ್ತೆ. ಜಸ್ಟ್ 30 ಮಿನಿಟ್ಸಲ್ಲಿ ಫೋಕ್ರಾಗೆ ರೀಚ್ ಆಗ್ತೀರಾ. ಫ್ಲೈಟ್ನ ನೀವು ಸನೋಲಿ ಬಾರ್ಡರ್ಗೆ ಹೋದ್ಮೇಲೆ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಅಲ್ಲಿ ಹೋಗಿ ಬುಕ್ ಮಾಡಿಕೊಂಡ್ರೆ ಕಮ್ಮಿ ಸಿಗುತ್ತೆ. ಅದೇ ಫ್ಲೈಟ್ ನೀವು ಇಂಡಿಯಾಯಿಂದ ಅಡ್ವಾನ್ಸ್ ಆಗಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಇಂಡಿಯಾದಲ್ಲಿ ಫ್ಲೈಟ್ ಕಾಸ್ಟ್ 6 to 7K ತೋರಿಸುತ್ತೆ. ಸೊ ನೀವು ಬಾರ್ಡರ್ ಕ್ರಾಸ್ ಮಾಡಿ ಹೋಗಿ ಆದಮೇಲೆ ಫ್ಲೈಟ್ ಬುಕ್ ಮಾಡಿಕೊಂಡ್ರೆ ಕಾಸ್ಟ್ ಕಮ್ಮಿ ತೋರಿಸುತ್ತೆ. ಈ ಟ್ರಾವೆಲ್ ರೂಟ್ ಪ್ಲ್ಯಾನ್ ಪ್ರಕಾರ ನೀವು ಜಸ್ಟ್ 1 day ಟ್ರಾವೆಲ್ ಮಾಡಿ ಫೋಕ್ರಾನ ರೀಚ್ ಆಗ್ತೀರಾ. ಫೋಕ್ರಾಗೆ ಹೋಗೋಕ್ಕೆ ಇನ್ನೊಂದು ಸಿಂಪಲ್ ರೂಟ್ ಅಂದರೆ ಬ್ಯಾಂಗ್ಳೂರ್ ಟು ಕಾಠ್ಮಂಡು ಬೈ ಫ್ಲೈಟಲ್ಲಿ ಹೋಗಿ ಅಲ್ಲಿಂದ ಫೋಕ್ರಾ ಬೈ ಬಸ್ ಆರ್ ಬೈ ಫ್ಲೈಟಲ್ಲಿ ಹೋಗ್ಬೋದು. ಬ್ಯಾಂಗ್ಳೂರ್ ಟು ಕಾಠ್ಮಂಡು ಫ್ಲೈಟ್ ಕಾಸ್ಟ್ ಅರೌಂಡ್ 10K ಆಗುತ್ತೆ. ಮತ್ತು ಕಾಠ್ಮಂಡು ಟು ಫೋಕ್ರಾ ಬೈ ಫ್ಲೈಟ್ ಹೋಗ್ತೀರಾ ಅಂದರೆ ಫ್ಲೈಟ್ ಕಾಸ್ಟ್ ಅರೌಂಡ್ 4K ಇರುತ್ತೆ. ಕಾಠ್ಮಂಡು ಟು ಫೋಕ್ರಾ ಬೈ ಬಸ್ಸಲ್ಲಿ ಹೋಗ್ತೀರಾ ಅಂದರೆ ಟ್ರಾವೆಲ್ ಟೈಮ್ 8 to 10 hours ಆಗುತ್ತೆ. ಘಾಟ್ ರೋಡ್ಸ್ ಇರೋದ್ರಿಂದ ರೋಡ್ ಕಂಡೀಷನ್ ಅಷ್ಟೊಂದು ಚೆನ್ನಾಗಿರಲ್ಲ. ಫೋಕ್ರಾಗೆ ಹೋಗೋಕ್ಕೆ ಆಲ್ಮೋಸ್ಟ್ 3 ಟ್ರಾವೆಲ್ ರೂಟ್ ಪ್ಲ್ಯಾನ್ ತಿಳಿಸಿದ್ದೀನಿ. ನೆಕ್ಸ್ಟ್ ಬ್ಯಾಂಗ್ಳೂರ್ ಟು ಕಾಠ್ಮಂಡು ರಕ್ಸೋಲ್ ಬಾರ್ಡರ್ ಕ್ರಾಸ್ ಮಾಡಿ ಹೇಗೆ ಹೋಗ್ಬೋದು ಅನ್ನೋದನ್ನ ತಿಳಿಸ್ತೀನಿ. ನೀವು ಕಾಠ್ಮಂಡುಗೆ ಮಾತ್ರ ಹೋಗಬೇಕಂದ್ರೆ ನೀವು ಡೈರೆಕ್ಟಾಗಿ ಬ್ಯಾಂಗ್ಳೂರ್ ಟು ಕಾಠ್ಮಂಡು ಡೈರೆಕ್ಟ್ ಫ್ಲೈಟ್ ಬುಕ್ ಮಾಡ್ಕೋಬೋದು. ಸಮ್ಟೈಮ್ಸ್ ಕಾಸ್ಟ್ 8 to 10K ಇರುತ್ತೆ ಆ್ಯಂಡ್ ಸಮ್ಟೈಮ್ಸ್ 15 to 20K ಆಗಿರುತ್ತೆ. ಡಿಪೆಂಡ್ಸ್ ಆನ್ ದಿ ಸೀಸನ್. ಕಾಠ್ಮಂಡುಗೆ ಬೈ ರೋಡ್ ಹೋಗ್ತೀರಾ ಅಂದರೆ ರಕ್ಸೋಲ್ ಬಾರ್ಡರ್ಗೆ ಹೋಗೋಕ್ಕೆ ನೀವು ಫಸ್ಟ್ ಪಾಟ್ನಾಗೆ ಹೋಗಬೇಕಾಗುತ್ತೆ. ಬ್ಯಾಂಗ್ಳೂರಿಂದ ನೀವು ಪಾಟ್ನಾಗೆ ಫ್ಲೈಟ್ ಆರ್ ಟ್ರೈನಲ್ಲಿ ಕೂಡ ಹೋಗ್ಬೋದು. ಬೈ ಬ್ಯಾಂಗ್ಳೂರ್ ಟ್ರೈನ್ ಟ್ರಾವೆಲ್ ಟೈಮ್ 48 hours ಆಗುತ್ತೆ ಆ್ಯಂಡ್ ಫ್ಲೈಟಲ್ಲಿ ಹೋದರೆ 3 hours ಜರ್ನಿ. ಪಾಟ್ನಾಗೆ ಎವ್ರಿ ಡೇ ಮಾರ್ನಿಂಗ್, ಆಫ್ಟರ್ನೂನ್ ಆ್ಯಂಡ್ ಈವ್ನಿಂಗ್ ಫ್ಲೈಟ್ಸ್ ಇದೆ. ನೀವು ಪಾಟ್ನಾಗೆ ಹೋಗೋಕ್ಕೆ ಬ್ಯಾಂಗ್ಳೂರಿಂದ ಮಾರ್ನಿಂಗ್ 8 o'clock ಫ್ಲೈಟ್ ತೊಗೊಂಡ್ರೆ ನೀವು 11 o'clockಗೆ ಪಾಟ್ನಾ ರೀಚ್ ಆಗ್ತೀರಾ. ಪಾಟ್ನಾಗೆ ರೀಚ್ ಆದಮೇಲೆ ನೀವು ಅಲ್ಲಿಂದ ನಿಮಗೆ ರಕ್ಸೋಲ್ ಬಾರ್ಡರ್ ಹೋಗೋಕ್ಕೆ ಬಸ್ಸಸ್ ಆರ್ ಟ್ರೈನ್ ಸಿಗುತ್ತೆ ಆ್ಯಂಡ್ ಡಿಸ್ಟೆನ್ಸ್ 200 kilometers ಇರುತ್ತೆ ಅಷ್ಟೇ. ವಿತಿನ್ 4 hours ನೀವು ರಕ್ಸೋಲ್ ಬಾರ್ಡರ್ಗೆ ರೀಚ್ ಆಗ್ತೀರಾ. ಸೊ ನೀವು ರಕ್ಸೋಲ್ ಬಾರ್ಡರ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಆಫ್ಟರ್ನೂನ್ 2 o'clock ಆಗಿರುತ್ತೆ. ರಕ್ಸೋಲ್ ಬಸ್ ಸ್ಟಾಪ್ ಆರ್ ರೈಲ್ವೆ ಸ್ಟೇಷನಲ್ಲಿ ರೀಚ್ ಆದಮೇಲೆ ನಿಮಗೆ ಬಾರ್ಡರ್ಗೆ ಹೋಗೋಕ್ಕೆ ಟಾಂಗಾ ಆರ್ ಆಟೋ ತುಂಬ ಸಿಗುತ್ತೆ. ಜಸ್ಟ್ 20 to 50 rupeesಲ್ಲಿ ಬಾರ್ಡರ್ಗೆ ಡ್ರಾಪ್ ಮಾಡ್ತಾರೆ. ಬಾರ್ಡರಿಂದ ಮತ್ತೆ ನೇಪಾಲ್ ಆಟೋನ ಹತ್ಕೊಂಡು ನೀವು ನೇಪಾಳಲ್ಲಿ ಸಿಗೋ ಫಸ್ಟ್ ಸಿಟಿ ಬೀರ್ಗಂಜ್ಗೆ ಹೋಗಬೇಕು. ಬೀರ್ಗಂಜಲ್ಲೇ ನಿಮಗೆ ರೋಡ್ ಸೈಡ್ ಕ್ಯಾಶ್ ಆ್ಯಂಡ್ ಶಾಪ್ಸಲ್ಲಿ ಸಿಮ್ ಕಾರ್ಡ್ ತೊಗೋಬೋದು. ಬೀರ್ಗಂಜ್ ಸಿಟಿಯಿಂದ ನೇಪಾಳಲ್ಲಿರೋ ಕಾಠ್ಮಂಡು ಆರ್ ಫೋಕ್ರಾ ಹೋಗೋಕ್ಕೆ ಬಸ್ಸಸ್ ಮಿನಿ ವ್ಯಾನ್ ಸಿಗುತ್ತೆ ಆ್ಯಂಡ್ ಬೀರ್ಗಂಜಿಂದ ಫ್ಲೈಟಲ್ಲಿ ಕೂಡ ಹೋಗ್ಬೋದು. ಬಸ್ ಆರ್ ಮಿನಿ ವ್ಯಾನ್ ಕಾಸ್ಟ್ 800 to 900 ನೇಪಾಲಿ ರುಪೀಸ್ ಆ್ಯಂಡ್ ಫ್ಲೈಟ್ ಕಾಸ್ಟ್ 3000 to 4000 ನೇಪಾಲಿ ರುಪೀಸ್ ಆಗುತ್ತೆ. ಬೀರ್ಗಂಜಿಂದ ಕಾಠ್ಮಂಡುಗೆ ಬೈ ರೋಡ್ 140 kilometers ಡಿಸ್ಟೆನ್ಸ್. ಬಟ್ ನಿಮಗೆ ಬಸ್ ಆರ್ ಮಿನಿ ವ್ಯಾನ್ ಟ್ರಾವೆಲ್ ಟೈಮ್ ಆಲ್ಮೋಸ್ಟ್ 7 to 8 hours ಆಗುತ್ತೆ. ಯಾಕಂದರೆ ರೋಡ್ ಕಂಡೀಷನ್ಸ್ ಎಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ. ಬೀರ್ಗಂಜಿಂದ ಕಾಠ್ಮಂಡುಗೆ ಫ್ಲೈಟ್ಸ್ ಡೈಲಿ 2 to 3 ಫ್ಲೈಟ್ಸ್ ಇರುತ್ತೆ ಬೇಸ್ಡ್ ಆನ್ ದಿ ಡೇಟ್ಸ್. ನಿಮಗೆ ಮಾರ್ನಿಂಗ್ 11 to 3 o'clock ತನಕ ಫ್ಲೈಟ್ ಸಿಗುತ್ತೆ ಆ್ಯಂಡ್ ಕಾಠ್ಮಂಡುಗೆ ಫ್ಲೈಟ್ ಟ್ರಾವೆಲ್ ಟೈಮ್ ಜಸ್ಟ್ 15 to 20 minutes. ನಾವು ಈ ವಿಡಿಯೋಲಿ ಬ್ಯಾಂಗ್ಳೂರ್ ಟು ಫೋಕ್ರಾ ಆರ್ ಕಾಠ್ಮಂಡು ಬೈ ಬಾರ್ಡರ್ ಕ್ರಾಸ್ ಮಾಡಿ ಹೇಗೆ ಹೋಗ್ಬೋದು ಅನ್ನೋದನ್ನ ನೋಡಿದ್ದೀವಿ. ಆ್ಯಂಡ್ ನೀವು ಫೋಕ್ರಾ ರೀಚ್ ಆದಮೇಲೆ ಅಲ್ಲಿ ಫೋಕ್ರಾನ ಹೇಗೆ ಎಕ್ಸ್ಪ್ಲೇರ್ ಮಾಡ್ಬೋದು ಅನ್ನೋದನ್ನ ಇನ್ನೊಂದು ವೀಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋನ ನೋಡಿ ಫುಲ್ ಫೋಕ್ರಾ ಟ್ರಾವೆಲ್ನ ಪ್ಲ್ಯಾನ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ನೇಪಾಲ್ಗೆ ಟ್ರಾವೆಲ್ ಮಾಡೋ ಫ್ರೆಂಡ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ ನೇಪಾಳಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.